ವೀಕ್ಷಕರೇ, ವಿಷ್ಣು ಸಹಸ್ರನಾಮ ಸನಾತನ ಭಾರತೀಯ ಸಂಸ್ಕೃತಿಯ ಪವಿತ್ರ ಗ್ರಂಥಗಳಲ್ಲಿ ಒಂದು ಮಹತ್ವದ ಸ್ಥಾನ ಪಡೆದಿದೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮನು ತನ್ನ ಜೀವನದ ಕೊನೆಯ ಹಂತದಲ್ಲಿ ಧರ್ಮರಾಯನಿಗೆ ಹಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತತ್ವೋಪದೇಶಗಳನ್ನು ನೀಡುತ್ತಾನೆ. ಈ ವೇಳೆ ಭಗವಂತನ 1000 ಹೆಸರುಗಳನ್ನು ಒಳಗೊಂಡ ಈ ವಿಶಾಲ ಸಹಸ್ರನಾಮವನ್ನು ಹೇಳುತ್ತಾನೆ. ಇದೊಂದು ಮಹಾಮಂತ್ರ. ಭೀಷ್ಮನು ಹೇಳಿದ ಪ್ರಕಾರ ವಿಷ್ಣು ಸಹಸ್ರನಾಮವನ್ನು ಜಪಿಸುವುದು ಮಾನವನಿಗೆ ಶಾಂತಿ, ಸಮೃದ್ಧಿ ಹಾಗೂ ಮೋಕ್ಷವನ್ನು ತರುವ ಸಾಮರ್ಥ್ಯ ಹೊಂದಿದೆ. ಪ್ರತಿ ಹೆಸರಿನಲ್ಲಿ ಭಗವಂತನ ನಿರಾಕಾರ ಮತ್ತು ಸತ್ವಶೀಲ ಗುಣಗಳ ಬೋಧನೆಯೂ ಅಡಗಿದೆ. ಈ ಪಠಣವು ಪ್ರತಿ ಭಕ್ತನಿಗೆ ಶ್ರದ್ಧೆ, ಸಮಾಧಾನ, ಜೀವನೋತ್ಸಾಹ ಹಾಗೂ ಬುದ್ಧಿಯನ್ನು ನೀಡುತ್ತದೆ. ಪ್ರಪಂಚದ ಸಮಸ್ತ ಧರ್ಮ, ನೈತಿಕತೆ ತತ್ವಗಳಲ್ಲೂ ಅಡಗಿದ್ದು, ಪಠಣದ ವೈಜ್ಞಾನಿಕ ಪ್ರಯೋಜನಗಳು ಕೂಡ ಶ್ರೇಷ್ಠವಾಗಿವೆ. ಅವುಗಳೆಂದರೆ ಮನುಷ್ಯನ ಮೆದುಳಿಗೆ ಕ್ರಿಯಾಶೀಲತೆ, ಸಾಮರಸ್ಯ, ಚುರುಕುತನ ನೀಡುತ್ತದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಳೆಸುವುದು ಮತ್ತು ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವುದು ಮಾಡುತ್ತದೆ. ಈ ವಿಷ್ಣು ಸಹಸ್ರನಾಮದಿಂದ ಹಲವಾರು ಪ್ರಯೋಜನಗಳಿವೆ ವೀಕ್ಷಕರೇ. ಈ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಜಪಿಸುವುದರಿಂದ ನಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಭಕ್ತಿ ಮತ್ತು ಜ್ಞಾನ ದೃಷ್ಟಿಕೋನದಿಂದ ಪ್ರಯೋಜನಗಳನ್ನು ಏನೆಂಬುದನ್ನು ಈಗ ತಿಳಿಯೋಣವೇ? ವೀಕ್ಷಕರೇ, ಪ್ರತಿದಿನ ಪಠಣದ ಮಹತ್ವ. ಪ್ರತಿನಿತ್ಯ ಬೆಳಗ್ಗೆ ಅಥವಾ ರಾತ್ರಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವುದರಿಂದ ಮನೆ ಹಾಗೂ ಮನಃಶಾಂತಿಯನ್ನು ನೀಡುವುದು. ಈ ಪಠಣವನ್ನು ಶ್ರದ್ಧೆ ಮತ್ತು ಭಕ್ತಿ ಸಹಿತವಾಗಿ ಜಪಿಸುವುದು ಮುಖ್ಯ. ಆಲಯ, ಭಜನಾ ಮಂಡಳಿ, ಸತ್ಸಂಗ ಸ್ಥಳ, ಮನೆಯ ದೇವರ ಕೋಣೆ ಅಥವಾ ಪ್ರತ್ಯೇಕ ಸ್ಥಳಗಳಲ್ಲಿ ಹಿತಕರವಾಗಿ ಬೋಧಿಸುವುದರಿಂದ ಸಂಸ್ಕಾರ, ಸಾಮರಸ್ಯ, ಸಾತ್ವಿಕ ವಾತಾವರಣ ಅಭಿವೃದ್ಧಿಯಾಗುವುದು. ಸಂಧ್ಯಾ ಸಮಯ ನಂದಾದೀಪದ ಬೆಳಕಿನಲ್ಲಿ ಮೂಡುವ ಜಪ ಉತ್ಸಾಹ ಹೆಚ್ಚಿಸಲು ಮನಸಂತೃಪ್ತಿಗೆ ಕಾರಣವಾಗುವುದು. ಇನ್ನು ಎರಡನೇದಾಗಿ ಭಕ್ತಿಯೋಗ. ಈ ಭಕ್ತಿಯೋಗದಲ್ಲಿ ಭಕ್ತಿ ದೃಷ್ಟಿಯಿಂದ ಸಹಸ್ರನಾಮ ಪಠಿಸಿದರೆ ದೈನಂದಿನ ಮನಕ್ಲೇಶ, ಅಂತರಾಯ, ಸಹಭೋಗಗಳು ಅಂದರೆ ದುಃಖ, ಧರ್ಮ ಮನಸ್ಸು, ಶರೀರದ ನಿರ್ಮಲತೆ, ಶ್ವಾಸ ಪ್ರಶ್ವಾಸದ ಅಡೆತಡೆಗಳು ನಿವಾರಣೆಯಾಗುವುದು. ಪ್ರಾಣಾಯಾಮದ ಲಾಭ ಸಹಜವಾಗಿ ಎಲ್ಲರಿಗೂ ಸಿಗುವುದು. ಮೂರನೆಯದಾಗಿ ಜ್ಞಾನಯೋಗ. ಜ್ಞಾನ ದೃಷ್ಟಿಯಿಂದ ಸಾತ್ವಿಕ ಮತ್ತು ತಾತ್ವಿಕ ಚಿಂತನ ಮಂಥನ. ಪ್ರತಿಯೊಂದು ಹೆಸರು ವಿಷ್ಣುವಿನ ಪರಮತ್ವತ್ವ, ಶ್ರೀಸ್ಪಷ್ಟ ಸರ್ವಶಕ್ತಿವತ್ವವನ್ನು ಅರಿಯಲು ಭಾವನಾತ್ಮಕವಾಗಿ ಅರ್ಥೈಸಲು ಸಾಧ್ಯವಾಗುತ್ತದೆ. ಪ್ರತಿನಿತ್ಯ ಹೀಗೆ ಅರ್ಥೈಸುವುದರಿಂದ ನಮ್ಮ ಜೀವನದಲ್ಲಿ ತಾತ್ವಿಕ ಮತ್ತು ನೈತಿಕ ಅರ್ಥವನ್ನು ಬೆಳೆಸಲು ಕಾರಣವಾಗುವುದು. ವಿಷ್ಣು ಸಹಸ್ರನಾಮ ಪಠಣವು ನಮ್ಮಲ್ಲಿ ಸಹಜವಾಗಿ ಆಧ್ಯಾತ್ಮಿಕ ಚಿಂತನೆ, ಆತ್ಮ ಪರಮಾತ್ಮರ ನಡುವಿನ ಬಾಂಧವ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಇನ್ನು ನಾಲ್ಕನೆಯದಾಗಿ ಪ್ರಾಯೋಗಿಕ ಸಲಹೆಗಳು. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠಣದ ನಂತರ 10 ರಿಂದ 15 ನಿಮಿಷ ಪಠಿಸಿದ ಹೆಸರಿನ ಗುಣಚಿಂತನೆ, ಆತ್ಮವಿಶ್ಲೇಷಣೆ ಮಾಡುವುದರಿಂದ ನಮ್ಮಲ್ಲಿ ದೈವಿ ಕಾರ್ಯಕ್ಷಮತೆ ಗುಣ ಹೆಚ್ಚುತ್ತದೆ. ಪ್ರತಿ ಹೆಸರಿನಲ್ಲಿ ನಮಗೆ ತಿಳಿಸುವಂಥ ನೈತಿಕ ಗುಣಗಳಾದ ಸತ್ಯ, ಶಾಂತಿ, ಶೀಲ ಮತ್ತು ದಯೆ ಇತ್ಯಾದಿಗಳನ್ನು ಜೀವನದಲ್ಲಿ ಬಳಸಿಕೊಳ್ಳಬಹುದು. ಇದು ನಮ್ಮಲ್ಲಿ ಬಾಳ್ವೆ ಮತ್ತು ಶ್ರದ್ಧೆಯನ್ನು ಬೆಳೆಸುವುದರಿಂದ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಗುರಿಯನ್ನು ಸಹ ಸಾಧಿಸಬಹುದು. ಸಹಸ್ರನಾಮದ ವೈಜ್ಞಾನಿಕ ಪ್ರಯೋಜನಗಳು: ಮನಃಶಾಂತಿ, ಮಿದುಳಿನ ಕಾರ್ಯಕ್ಷಮತೆಯ ಹೆಚ್ಚಳ ಹಾಗೂ ರಕ್ತದೊತ್ತಡ, ಕಾರ್ಟಿಸೋಲ್ ಹಾರ್ಮೋನನ್ನು ಕಡಿಮೆ ಮಾಡುವುದು. ಇದರಿಂದ ಏಕಾಗ್ರತೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಧ್ವನಿ ಚಿಕಿತ್ಸೆ. ದೀರ್ಘ ಶಬ್ದಗಳ ಪಠಣವು ಧ್ವನಿಪೆಟ್ಟಿಗೆಗೆ ಸ್ಥಿರತೆಗೆ, ಮನಸ್ಸಿಗೆ ಉಸಿರಾಟದ ವೃದ್ಧಿಗೆ ಸಹಕಾರಿಯಾಗುತ್ತದೆ. ನಿತ್ಯ ಜೀವನದಲ್ಲಿ ಸಹಸ್ರನಾಮದ ಪ್ರಯೋಗ. ನಮ್ಮ ನಿತ್ಯ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸುವ ಆರೋಗ್ಯ ರಕ್ಷಣೆ ಹಾಗೂ ಸುಧಾರಣೆಯು ಈ ಸಹಸ್ರನಾಮದಲ್ಲಿ ಅಡಗಿದೆ. ಶ್ರದ್ಧೆ, ಭಗವಂತನಲ್ಲಿ ಪ್ರೀತಿ, ನೈತಿಕತೆ,
ಮತ್ತು ಶಾಂತಿ ಸಮಾಧಾನ ಹೊಂದಲು ಭಕ್ತಿ ಜ್ಞಾನಗಳ ಸಮನ್ವಯ ಪಡೆಯುವ ಸರಳ ಉಪಾಯವೂ ಸಹ ಆಗಿದೆ ಈ ಸಹಸ್ರನಾಮವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.